ಎನಿವೆ ಈ ಸ್ಕಿಟ್ ಅಲ್ಲಿ ಮೇಡಮ್ ನಾನು ಕಳ್ಳ. ರೀ ರೀ ಎತ್ತೇಳ್ರಿ, ಕಳ್ಳ ಕಳ್ಳ. ಕರೆದು ಪಕ್ಕದಲ್ಲಿ ಮಲಗಿಸ್ಕೋ. ರೀ ಎತ್ತೇಳ್ರಿ. ಡಿಸ್ಟರ್ಬ್ ಮಾಡಬೇಡ ಕಣೆ. ಅವ್ನ ಕತೆನ ನಾನ್ ನೋಡ್ಕೊತೀನಿ. ಜಗಣ, ಇವನ್ ಯಾಕೆ ನನ್ ಪೂರ್ವ ಜನ್ಮದ ಲವರ್ ಆಗಿರ್ಬೋದು. ಒಂದ್ಸಲ ಟೇಸ್ಟ್ ಮಾಡ್ತೀನಿ. ಕಳ್ಳ ಅಲ್ಲ. ನಿಮ್ ಕಣ್ಣಿಗೆ ಹೆಂಗ್ರಿ ಕಾಣಿಸ್ತಿದ್ದೀನಿ? ಲಿಲ್ಲಿ ಪುಟ್ಟು ತರ ಕಾಣ್ತಾ ಇದೀಯಾ. ಮತ್ತೆ ಕಣ್ಣು ಹೊಡಿತಿದ್ದೀರಾ? ನಾನ್ ನಿಮ್ಗೆ ಕಣ್ಣು ನೋಡಿದಾಗ ನೀವ್ ನನಗ್ ವಾಪಸ್ ಕಣ್ಣು ನೋಡಿದ್ರೆ ಸಾಂಗ್ ಬರುತ್ತಂತೆ. ಸಾಂಗ್ ಬಂದ್ಮೇಲೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತಂತೆ. ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಾನು ನೀನು ಪೂರ್ವಜನ್ಮದಲ್ಲಿ ಲವರ್ಸ್ ಆಗಿರ್ತೀವಂತೆ. ಹಾಗಂತ ಯಾವ ನನ್ ಮಗ ಹೇಳಿದ್ದು? ನಮ್ಮ ಯಜಮಾನ್ರು. ಯಜಮಾನ್ರಿ ಎಲ್ಲಿದ್ದಾನ ಅವನು? ಅಲ್ಲಿ 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 ಇವನ ಅವನ ಹತ್ರನೇ ಕೇಳ್ತೀನಿ. ಹೇಳ ಮೇಲೆ ಹೇಳ ಮೇಲೆ ಬಾ ಮಲ್ಕೋ. ಯಾರು ನೀನು ಏನು ಮಾಡ್ತಿದ್ಯಾ? ರಕ್ಷಿತಾ ಮೇಡಮ್, ಈಗ ನಾನು ಯಾರನ್ನೋದು ಇಂಪಾರ್ಟೆಂಟಾ? ಅಲ್ಲ, ನಾವ್ ಯಾರನ್ನೋದು ಇಂಪಾರ್ಟೆಂಟು. ನಾನು ಇನ್ನ ಪೂರ್ವ ಜನ್ಮದ ಲವರ್. ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರು? ಇನ್ನ ಈ ಜನ್ಮದ ಹೆಂಡತಿ. ನಾನು ನಿನ್ನ ಪೂರ್ವ ಜನ್ಮದ ಲವರ್ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಬೇಕಾ? ಸಿಗ್ನಲ್ ಅರ್ಸ ಪಾಪ. ಅದ್ಯಾರು? ಅವನು ನಮ್ಮ ಪೂರ್ವ ಜನ್ಮದ ಪ್ರೇಮ ಪ್ರಸಾದ. ಏನ್ರಿ ಇದೆಲ್ಲ? ಎಲ್ಲ ಸುಳ್ಳು ಕಣೆ, ಬರೀ ಸುಳ್ಳು. ಏನ್ ಸುಳ್ಳು? ನೋಡು, ಈ ನನ್ ಮಗ ಚಪ್ಪಲ ತೀರ್ಸಕ್ಕೆ ಈ ತರ ನಾಟ್ಕಾಡ್ತಿದ್ದಾನೆ. ಟೋಟಲಿ ಈ ಸ್ಕಿಟ್ಟಿನ ಮೆಸೇಜ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಓಡಿದ್ರು, ನೀನು ಓಡು. ಈ ಸ್ಕಿಟ್ಟಿನ ಮೆಸೇಜ್ ಏನಪ್ಪ ಅಂತ ಹೇಳಿದ್ರೆ, ಇವರಿಬ್ಬರನ್ನು ಒಂದು ಮಾಡಕ್ಕೂ ನಾನೇ ಬರ್ಬೇಕಾಯ್ತು, ಈ ಸ್ಕ್ರಿಪ್ಟ್ ಉದ್ಧಾರ ಮಾಡಕ್ಕೂ ನಾನೇ ಬರ್ಬೇಕಾಯ್ತು. ಬಟ್ ಪ್ರಯೋಜನ ಇಲ್ಲ. ಯಾಕೆ ಹೇಳಿ? ಎಷ್ಟಲ್ವಾ ಆಗ್ಲೇ ಮಾರ್ಕ್ ಇಲ್ಲ ಅಂತ ಹೇಳಿದ್ರಿ. ಏನೇ ಇರ್ಲಿ ಬಟ್ರೆ, ಈ ಸಲ ಕಪ್ಪು ನಮ್ದೇ. ನಾವು ಯಾವತ್ತು ತಗೊಂಡಾಗೋಯ್ತದು. ಅಲ್ಲ, ನೀವು ತುಂಬಾ ಸೀರಿಯಸ್ ಆಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಓಕೆ, ಧೀರೇಂದ್ರ ಹಾಸ್ಯ ಮಂಡಳಿಯವರು ಗಂಡ ಹೆಂಡತಿ ಮತ್ತು ಯಾಮಾರ್ಸೋ ಗಂಡಂಗೆ ಅವನು ಇಟ್ಟಂತ ಅಸ್ತ್ರನೇ ಹೇಗೆ ತಿರುಗು ಬಾಣ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು. ಓಕೆ, ನೋಡೋಣ ಜಡ್ಜಸ್ ಏನು ಹೇಳ್ತಾರೆ ಅಂತ. ಸೀದಾ ಮಾವನ ಹತ್ರನೇ ಬರೋಣ. ತೀರ್ಮಾನಕ್ಕೆ ಮಾವ ಅಂತಿದ್ಯಲ್ಲಮ್ಮ, ಕೇಳೋಣ ಇವಾಗ. ಆ ಪೋರ್ಷನ್ ಹಂಗೆ ಪ್ಲಾನ್ ಮಾಡಿದಾಗಲೇ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ. ಮತ್ತೆ ದೀಪಿಕಾ ಅವರದ್ದು ರೋಲ್ ಸಣ್ಣ ಆಯ್ತು, ಬಟ್ ನಿಮ್ಮ ಪಂಚಸ್ ವರ್ಕ್ ಆಯ್ತು ರೀ. ಅಲ್ಲಿ ಇಲ್ಲಿ ಚೆನ್ನಾಗಿ ವರ್ಕೌಟ್ ಮಾಡಿದ್ರೆ ನೀವು. ಇನ್ನು ದಾನಪ್ಪ, ನೀನು ಹುಡುಗಿ ಅಂತಾನೆ ನಾವೆಲ್ಲ ಅನ್ಕೊಂಡ್ಬಿಟ್ಟಿರೋದ್ರಿಂದ, ಮತ್ತೆ ಒಂದು ಹೆಣ್ತನಕ್ಕೆ ನೀನೊಂದು ಪ್ರತಿನಿಧಿ ಯಾವತ್ತೂ ಆಗ್ಬಿಟ್ಟಿರೋದ್ರಿಂದ, ಇನ್ನ ನಾವು ಏನು ವಿಶೇಷವಾಗಿ ನಿನ್ನ ಹೊಗಳದೆ, ಒಬ್ಬ ಗಂಡಸಾಗಿ ಹೊಗಳಕ್ ಆಗದೇ ಇರೋಂಗೆ ನೀನೇ ಮಾಡ್ಕೊಂಡ್ಬಿಟ್ಟಿದ್ಯಾ. ಆದ್ರಿಂದ ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೇಕಾಗತ್ತೆ. ನಾವು ಪ್ಯಾಕೋದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ವಿಶೇಷವಾಗಿ ಇನ್ನ ಅವನ ಕೆಪಾಸಿಟಿ ನಾವೆಲ್ಲ ಮೊದ್ಲಿಂದ ನೋಡಿದೀವಿ. ಈ ಸ್ಕಿಟ್ಟಿಗೆ ಏನ್ ಬೇಕೋ ಅದನ್ನು ಮಾಡ್ದ ಅವನು. ನಂಗೆ ಈ ಸ್ಕಿಟ್ ಅಲ್ಲಿ ರಾಕೇಶ ಬಂದದಕ್ಕೊಂದು ಲೈಫ್ ಕೊಟ್ಟ. ಅದು ಎತ್ಲಾಗ ಹೊಂಟಿತ್ತು. ಅವ್ನ್ ಲೈಫ್ ಕೊಡ್ಬೇಕಾದ್ರೆ ಪಕ್ಕಕ್ಕೆ ನಿಂತು ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಕಾಣಿಸ್ತು. ಚೆನ್ನಾಗಿ ಮಾಡಿದೆ ಕಣ ನೀನು. ನಿನ್ ಪೋರ್ಷನ್ಸು ಮಜಾ ಇತ್ತು. ಎಲ್ಲ ಉಪ್ಪಿ ಸರ್ನ ಅವ್ರವ್ರನ್ನೆಲ್ಲ ಇಮಿಟೇಟ್ ಮಾಡಿದ್ದು ಮಜಾ ಇತ್ತು. ಅಚ್ಚುಕಟ್ಟಾದ ನಾಟಕ, ನೀಟಾದ ನಾಟಕ. ಓಕೆ. ಸೊ ಈ ಟೀಮಿಂದ ಯಾರಿಗೆ ಏನು ಇವಾಗ ಸಿಂಗಲ್ ಸೋಲೋ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಇವತ್ತು ಜಡ್ಜಸ್ ಆಲ್ರೆಡಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಯಾರು ಮಾಡ್ತೀರಾ ಇವತ್ತಿಲ್ಲಿ? ನಾನೇಣ. ನೀನಾ? ಓಕೆ. ಸೊ ಸೀರುಂಡೆ ರಘು ಸೋಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಫೈನ್. ಬೇರೆ ಕಂಟೆಸ್ಟೆಂಟ್ಸ್ ಪ್ಲೀಸ್ ನಿಮ್ಮ ಜಾಗದಲ್ಲಿ ಕೂತ್ಕೋಬೋದು. ನಾನು ಜಾಯ್ನ್ ಆಗ್ತೀನಿ. ಎಲ್ರಿಗೂ ನಮಸ್ಕಾರ. ಬೇಸಿಕ್ಲಿ ನಾವು ಆರ್ಕೆಸ್ಟ್ರಾಯಿಂದ ಬಂದಿರೋದ್ರಿಂದ ಸ್ಟೇಜಲ್ಲಿ ಏನು ಪರ್ಫಾರ್ಮೆನ್ಸ್ ಮಾಡ್ತಿದ್ವೋ ನಮಗಾದಂಥ ಎಕ್ಸ್ಪೀರಿಯನ್ಸ್ಗಳನ್ನು ಜನಗಳ ಮಧ್ಯೆ ಹೋದಾಗ ನಡೆಯುವಂಥ ಕಾಮಿಡಿನ ಇವತ್ತು ನಾನಿಲ್ಲಿ
ಇಡ್ತಾ ಇದ್ದೀನಿ. ಮೊದಲಿಗೆ ನಗಬೇಕು, ನಕ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿ ನಕ್ಕಿದ್ರೆ ಬಹಳ ಸಂತೋಷ. ತುಂಬಾ ಖುಷಿ ಆಯ್ತು ಕೇಳಿದ ತಕ್ಷಣ ನಕ್ಕಿದ್ದಕ್ಕೆ. ಆದ್ರೆ ನಮ್ಮ ಸ್ಟೇಜ್ಗಳಲ್ಲಿ ಹೋದಾಗ ಜನಗಳು ಕೆಲವು ಕಡೆ ನಗಲ್ಲ, ತುಂಬಾ ಡಿಸಿಪ್ಲಿನ್ ಆಗಿ ಕೂತಿರ್ತಾರೆ. ಯಾಕೆ ಅಂದ್ರೆ ಬೆಳಗ್ಗೆ 5 ಗಂಟೆ ಪಾರ್ಕ್ ಹೋಗ್ಬಿಡ್ತಾರೆ ಮತ್ತೆ ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಅದು ಆರ್ಟಿಫಿಷಿಯಲ್ ಆಗಿ ನಗ್ತಾರೆ. ಇರ್ಲಿ, ನನಗೆ ಕೆಲವು ಕಾರ್ಯಕ್ರಮಕ್ಕೆ ಹೋಗೋದಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದ್ದು. ತುಂಬಾ ಜನ ಬರ್ತಾರೆ, ತಪ್ಕೊಂತಾರೆ, ಕೈ ಕೊಡ್ತಾರೆ, ಸರ್ ಫೋಟೋ ಸರ್ ಹಂಗೆ ಹಿಂಗೆ ಎಲ್ಲ ಮಾಡಿಸ್ಕೊಂತಾರೆ. ಅದಾದ್ಮೇಲೆ ಕೈ ಕೊಡ್ಬೇಕಾದ್ರೆ ಸಾಯಂಕಾಲ ಬಂದು ಮನೆಗೆ ನೋಡ್ಕೊಂತೀನಿ, ಉಂಗ್ರನೇ ಇಲ್ಲ, ಉಂಗ್ರ ಬಿಚ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದಾದ್ಮೇಲೆ ಕೆಲವರು ಸುಮ್ಮನೆ ಕೂತಿರ್ತೀವಿ, ಸರ್ ಒಂದು ಫೋಟೋ ಸರ್ ತಗೊಳ್ಳಿ, ಸರ್ ನಗರಿ ಸರ್ ನಕ್ಕದ್ವಿ, ಸರ್ ಮಗುನ ಎತ್ಕೊಳ್ಳಿ ಸರ್ ಮಗುನ ಎತ್ಕೊಂಡೆ, ಸರ್ ನಗರಿ ಅಂತವ್ರೆ ನಗ್ತೇನೆ ಇದ್ದೀನಿ. ಪಕ್ಕದಲ್ಲಿ ಏನೋ ತಣ್ಣಗಾಯ್ತು, ಏನು ಅಂತ ನೋಡ್ತೀನಿ, ಹಾಕ್ಬಿಟ್ಟೈತಿ. ಸರ್ ಸಂಡಾಸ್ ಮಾಡ್ಬಿಟ್ಟೈತೆ ಸರ್ ಎತ್ಕೊಳ್ಳಿ ಅಂದ್ರೆ, ಸರ್ ಅದು ಯಾವಾಗಲೂ ಮಾಡ್ತದೆ, ಒಂದು ಸೆಲ್ಫಿಗೆ ಒಂದು ಪೋಸ್ ಕೊಡಿ ಸರ್ ಅಂತಾರೆ. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸು ನಾವು ಸ್ಟೇಜ್ಗಳು ಹೋದಾಗ ನಡೀತಾ ಇರುತ್ತೆ. ಅದ್ರ ಜೊತೆಗೆ ಸ್ಟೇಜ್ಗಳಲ್ಲಿ ಈ ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾರೆ. 1-3 ಜನ ಮಕ್ಕಳು ಮಾತಾಡ್ತಿದ್ರು, ಅವ್ರಿಗೆ ಅವರೇ ಬಿಲ್ಡಪ್ ತಗೊಳ್ತಿದ್ರು. ಯಾವ ಥರ ಅಂದ್ರೆ, ಒಂದು ಮಗು ಹೇಳ್ತು, ಲೇ ನಮ್ಮಪ್ಪ ಸಿಕ್ಕಾಪಟ್ಟೆ ಗ್ರೇಟು ಗೊತ್ತೇನೋ. ಏನು ಗ್ರೇಟು? ನಮ್ಮಪ್ಪ ಬಿಸಿ ಬಿಸಿ ಕಾಫಿ ನಂಗೆ ಕುಡಿತಾರೆ ಗೊತ್ತಾ? ಲೋ ಇದ್ರಲ್ಲೇನೋ ಗ್ರೇಟು, ನಮ್ಮಪ್ಪ ಡಬಲ್ ಗ್ರೇಟು. ಏನೋ ಗ್ರೇಟು? ನಮ್ಮಪ್ಪ ಬಿಸಿ ಬಿಸಿ ಕಾಫಿನ ಗಟ ಗಟ ಅಂತ ಕುಡಿತಾರೆ ಗೊತ್ತಾ ಅಂದ. 3ನೇ ಒಂದು ಬಿಲ್ಡಪ್ ಕೊಡ್ಬೇಕಲ್ಲ, ಹೇಳ್ದ ಅಷ್ಟೇನಾ? ನಮ್ಮಪ್ಪ ತ್ರಿಬಲ್ ಗ್ರೇಟು. ಏನ್ ಗ್ರೇಟು? ಫಸ್ಟ್ ನಮ್ಮಪ್ಪ ಕಾಪಿ ಪುಡಿನ ಬಾಯಿಗೆ ಹುಯ್ಕೊಂತಾರ, ಹಾಲ್ನ ಬಾಯಿಗೆ ಹುಯ್ಕೊಂತಾರ, ನೀರ್ನ ಬಾಯಿಗೆ ಹುಯ್ಕೊಂತಾರ, ಸಕ್ಕರೆನ ಬಾಯಿಗೆ ಹುಯ್ಕೊಂತಾರ, ಹೋಗು ಸ್ಟವ್ ಮೇಲೆ ಕೂತ್ಕೊಬಿಡ್ತಾರೆ ಅಂದ. ನಾವು ಎಲ್ಲ ಕಡೆನೂ ಕಾಮಿಡಿ ಹುಡುಕ್ಬೋದು, ಕೆಲವು ಹಾಸ್ಪಿಟ್ಲಲ್ಲೂ ಕಾಮಿಡಿ ನಡೆಯುತ್ತೆ. ಮೊನ್ನೆ ಹೋದ ಡಾಕ್ಟರ್ ಹತ್ರ, ಡಾಕ್ಟ್ರೆ ಟ್ರೀಟ್ಮೆಂಟ್ಗೆ ಎಷ್ಟು ತೊಗೊತೀರಾ? ಇಲ್ಲೇ ನೋಡಿದ್ರೆ 50 ರೂಪಾಯಿ, ಮನೆಗೆ ಬಂದು ನೋಡಿದ್ರೆ 100 ರೂಪಾಯಿ. ಸರಿ ಬನ್ನಿ ಡಾಕ್ಟ್ರೆ. ಅವ್ರದ್ದೇ ಸ್ಕೂಟಲ್ಲಿ ಕುತ್ಕೊಂಡು ಅವ್ರ ಮನೆ ಹತ್ರ ಹೋದ್ರು. ಮನೆ ಬಂತು, ಇಳ್ಕೊಂಡ, ಎಷ್ಟು ಸರ್? 100 ರೂಪಾಯಿ ಕೊಟ್ಟ. ಪೇಷಂಟ್ ಎಲ್ಲಿ? ಏನಿಲ್ಲ ಸರ್, ಕ್ಯಾಬ್ ಅವ್ನು ಕೇಳಿದೆ 250 ರೂಪಾಯಿ ಅಂದ, ನೀವು 100 ರೂಪಾಯಿ ಕರ್ಕೊಂಡ್ಬಂದು ಬಿಟ್ಬಿಟ್ಟಲ್ಲ, ಥ್ಯಾಂಕ್ ಯು ಸರ್ ಅಂತ. ಸೊ ಇದೇ ಥರ ನಮ್ಮ ದಿನನಿತ್ಯ ಕಾರ್ಯಗಳಲ್ಲೂ ನಡೀತಾ ಇರುತ್ತೆ. ಇನ್ನೂ ಮಜಾ ಏನಂದ್ರೆ, ಕೆಲವ್ರು ಮಾತಾಡೋದ್ರಲ್ಲಿ ಚೇಂಜಸ್ ಹೆಂಗಾಗತ್ತೆ. ನಾವಿನ್ನೂ ರೆಡಿನೇ ಆಗಿರಲ್ಲ, ಎಲ್ಲೋ ಪ್ರೋಗ್ರಾಮ್ಗೆ ಹೋಗ್ಬೇಕಾಗಿರುತ್ತೆ. ಅಯ್ಯೋ ಇಷ್ಟು ಬೇಗ ಬಂದ್ಬಿಟ್ಟೇನೆ, ನಾನು ಇನ್ನೂ ಬಟ್ಟೆನೇ ಹಾಕೊಂಡಿರ್ಲಿಲ್ಲ ಅಂದ್ರೆ ಏನು ತಿಳ್ಕೊಳ್ಳೋಣ ನಾವು ಮಾತಾಡೋ ಮಾತು ಒಂಚೂರು ಮಿಸ್ಟೇಕ್ ಆದ್ರೂ ಈ ಥರ ಆಗುತ್ತೆ. ಥ್ಯಾಂಕ್ ಯು. ಒಂದ್ಸರಿ ಜೋರಾಗಿ ಚಪ್ಪಾಳೆ ಕೊಡಿ. ದಯಾನಂದ್ ಸರ್ ಅವರ ಯೌವನದ ದಿನಗಳು, ಬಾಲ್ಯ ದಿನಗಳನ್ನೆಲ್ಲ ನೆನಪಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮಗ. ಥ್ಯಾಂಕ್ ಯು ಸೋ ಮಚ್. ಎಸ್ ರಕ್ಷಿತಾಂಬೆ, ರಘುಗೆ ನಿಮ್ಮ ವಿಶಸ್ಸು. ರಘುಸ್ ಅ ವೆರಿ ಗುಡ್ ಆಕ್ಟರ್. ಖುಷಿ ಏನು ಅಂದ್ರೆ, ಈ ವೇದಿಕೆ ಬಿಟ್ಟಾದ್ಮೇಲೂ ಅವನಿಗೆ ಒಂದು ಸೀರಿಯಲ್ ಇದೆ. ಸೊ ಈಸ್ ಆಲ್ವೇಸ್ ಅ ಪಾರ್ಟ್ ಆಫ್ ಜಿ ಕನ್ನಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವನಿವತ್ತು ಈ ವೇದಿಕೆ ಮೇಲೆ ಬಂದು ಸೋಲೋ ಪರ್ಫಾರ್ಮೆನ್ಸ್ ಮಾಡೋದು ಇಸ್ ಡೆಫಿನೆಟ್ಲಿ ನಾಟ್ ಈಸಿ, ಸ್ಪೆಷಲಿ ಇವತ್ತು ಹೇಳ್ದಂಗೆ. ಬಟ್ ಅವನಿಗೆ ಒಂದು ಜೋಕ್ ಅಂತ ತಕೊಂಡು ಹಿ ಆಕ್ಟ್ಸ್ ಎವ್ರಿ ವೀಕ್. ಐ ಲೈಕ್ ದಟ್ ಅಬೌಟ್ ರಘು. ಸೊ ಖಂಡಿತ ಈ ವೇದಿಕೆನ ಕೂಡ, ರಘುನ ಕೂಡ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Okay, all the best, Raghu. A big round of applause.